ರೋಡ್ನಲ್ಲಿ ಓಡಾಡೋಕೆ ಆಗ್ತಿಲ್ಲ, ಸಮಸ್ಯೆ ವಿವರಿಸಿದ ಮೈಕಲ್. ಬಿಗ್ ಬಾಸ್ ಮನೆಗೆ ಹಳೆಯ ಸ್ಪರ್ಧಿಗಳ ಆಗಮನ ಆಗಿದೆ. ನೀತು, ರಕ್ಷಕ್, ಇಶಾನಿ, ಮೈಕಲ್ ಎಂಟ್ರಿಯಿಂದ ಮನೆಯಲ್ಲಿ ಸಂಭ್ರಮ ಮನೆ ಮಾಡಿದೆ. ಹೀಗಿರ್ಬೇಕಾದ್ರೆ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೆ ಹೊರಗಡೆ ಓಡಾಡೋಕೆ ಆಗ್ತಿಲ್ಲ ಅಂತ ಮೈಕಲ್ ಸಮಸ್ಯೆ ವಿವರಿಸಿದ್ದಾರೆ. ಬಿಗ್ ಬಾಸ್ ಮನೆಯ ಆಟ 100 ದಿನಗಳನ್ನ ಪೂರೈಸಿದೆ. ಫಿನಾಲೆಗೆ 2 ವಾರ ಬಾಕಿ ಇದೆ. ಹೀಗಿರ್ಬೇಕಾದ್ರೆ ಮನೆಯ ಹಳೆಯ ಸ್ಪರ್ಧಿಗಳ ಆಗಮನದಿಂದ ಸಂಭ್ರಮ ಡಬಲ್ ಆಗಿದೆ. 90 ದಿನಗಳನ್ನ ಪೂರೈಸಿ ಎಲಿಮಿನೇಟ್ ಆಗಿದ್ದ ಮಣ್ಣಿನ ಮಗ ಮೈಕಲ್ಗೆ ಹೊರಗಡೆ ಹೇಗೆ ರೆಸ್ಪಾನ್ಸ್ ಇದೆ, ಏನಾಗ್ತಿದೆ ಅಂತ ವಿವರಿಸಿದ್ದಾರೆ. ದೊಡ್ಡ ಮನೆಯ ಸ್ಪರ್ಧಿಯಾಗಿದ್ದ ಮೈಕಲ್ ಅಜಯ್ ನೈಜೀರಿಯಾ ಕನ್ನಡಿಗ. ಅಜ್ಜಿಯಿಂದ ಕನ್ನಡ ಮಾತಾಡೋದನ್ನ ಕಲಿತರು. ಅವರು ಬಿಗ್ ಬಾಸ್ ಮನೆಗೆ ಬಂದಾಗ ಕನ್ನಡ ಮಾತಾಡೋದೇ ಒಂದು ಚಾಲೆಂಜ್ ಆಗಿತ್ತು. ಆದ್ರೆ ಅವರು ಹಿಂಜರಿಲಿಲ್ಲ. ಕಷ್ಟಪಟ್ಟು ಕನ್ನಡ ಮಾತಾಡಿದ್ರು. ಎಲ್ಲಾ ಕಡೆಗಳಲ್ಲಿ ಕನ್ನಡ ಬಳಕೆ ಮಾಡಿದ್ರು. ಇದರಿಂದ ಅವರು ಅನೇಕರಿಗೆ ಇಷ್ಟ ಆದ್ರು. ಹಳ್ಳಿ ಟಾಸ್ಕ್ ನಲ್ಲಿ ಮೈಕಲ್ ಎದುರಾಳಿ ತಂಡದವರು ಮಣ್ಣಿನ ಮಗ ಅಂತ ತಂಡಕ್ಕೆ ಹೆಸರು ಇಟ್ಕೊಂಡಿದ್ರು. ಈ ವೇಳೆ ಮೈಕಲ್ ಅವರು ಮಣ್ಣಿನ ಮಗನೋ ಅಥವಾ ನಾನೋ ಅಂತ ಕೇಳಿದ್ರು. ಅಲ್ಲಿಂದ ಎಲ್ಲರೂ ಮೈಕಲ್ನ ಮಣ್ಣಿನ ಮಗ ಅಂತ ಕರೀತಾ ಇದ್ರು. ಬಿಗ್ ಬಾಸ್ ಸ್ಪರ್ಧಿಗಳ ರಿಯೂನಿಯನ್ ಆಗಿದೆ. ಎಲಿಮಿನೇಟ್ ಆದ ಸ್ಪರ್ಧಿಗಳು ದೊಡ್ಡ ಮನೆಗೆ ಬಂದಿದ್ದಾರೆ. ಮೈಕಲ್ ಆಗಮಿಸ್ತಾ ಇದ್ದಾಗ ಇಡೀ ಮನೆ ಖುಷಿಯಿಂದ ಕುಪ್ಪಳಿಸ್ತು. ಮೈಕಲ್ ರೆಸ್ಪಾನ್ಸ್ ಹೇಗಿದೆ, ನಾರ್ಮಲ್ ಆಗಿ ಓಡಾಡಬಹುದಾ ಅಂತ ನಮ್ರತಾ ಕೇಳಿದ್ರು. ಇದಕ್ಕೆ ಮೈಕಲ್ ಉತ್ತರಿಸಿದ್ರು, ರೆಸ್ಪಾನ್ಸ್ ನೆಕ್ಸ್ಟ್ ಲೆವೆಲ್ ಇದೆ. ರೋಡಲ್ಲಿ ಓಡಾಡೋಕೆ ಆಗ್ತಾ ಇಲ್ಲ. ಎಲ್ಲರೂ ಮಣ್ಣಿನ ಮಗ ಅಂತಾನೆ ಕರೆಯೋದು ಅಂತ ಖುಷಿಯಿಂದ ಹೇಳ್ಕೊಂಡ್ರು. ಡಿಜಿಟಲ್ ಡೆಸ್ಕ್, ಪಬ್ಲಿಕ್ ಮ್ಯೂಸಿಕ್.